ಬಿಜೆಪಿ ಕಾರ್ಯಕರ್ತರು ಚೇಲ ಎಂಬ ಮಧು ಬಂಗಾರಪ್ಪ ಹೇಳಿಕೆಗೆ ಸಂಸದ ರಾಘವೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಮೋದಿ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಇದೇ ಚೇಲಾಗಳು ನಿಮ್ಮ ತಂದೆಯವರಿಗೆ ಒಮ್ಮೆ ಶಕ್ತಿ ತುಂಬಿತು. ಮಧು ಬಂಗಾರಪ್ಪನವರ ನಾಲಿಗೆ ಅವರ ಸಂಸ್ಕೃತಿಯನ್ನ ಹೇಳುತ್ತೆ. ಶಿಕ್ಷಣ ಸಚಿವರಾಗಿ ಈ ರೀತಿ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಸಂಸದ ರಾಘವೇಂದ್ರ ಕಿಡಿಕಾರಿದ್ದಾರೆ. ಮಧು ಬಂಗಾರಪ್ಪ ಅವರ ಹೇಳಿಕೆಗೆ ಸಂಸದ ರಾಘವೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಮೋದಿ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಮುಖಂಡ ಶಿಕ್ಷಣ ಸಚಿವರಾದಂಥ ಸನ್ಮಾನಿತ ಮಧು ಬಂಗಾರಪ್ಪನವರು ಅವರು ಮಾತಾಡ್ತಿರುವಂಥ ಪದಗಳನ್ನ ಸುಮಾರು ಒಂದು 7-8 ಕಡೆಗೆ ಅವ್ರ ಸಭೆಯನ್ನ ಮುಗಿಸ್ಕೊಂಡು ಹೋದ್ರು. ಸಾರ್ವಜನಿಕ ಸಭೆಗಳಲ್ಲಿ ಉಪಯೋಗಿಸುವಂತ ಪದಗಳು ಅತ್ಯಂತ ಅಸಹ್ಯ ಅನಿಸುತ್ತೆ, ಅತ್ಯಂತ ವಿಷಾದ ಅನಿಸುತ್ತೆ. ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ಬಗ್ಗೆ ಯಾರೋ ಒಬ್ಬ MP ವಿಶ್ವಮಾನವ ಅಂತ ಮಾತಾಡಿದ್ದಾರೆ. ನಾವೇನು ಪುಕ್ಸಟ ಸಿಕ್ಕಿದೀವ ಭಾರತೀಯರು ಅಂತ ಹೇಳಿ ಮಾತಾಡುವಂಥ ಪ್ರಯತ್ನ ಇರ್ಬೋದು. ಇವತ್ತು ಮೋದಿಜಿ ಅವರೊಂದು ನೇತೃತ್ವದಲ್ಲಿ ಶೋಷಿತ ಪೀಡಿತ ಸಮಾಜಕ್ಕೆ, ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಗುರಿಯನ್ನು ಇಟ್ಕೊಂಡು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ 65ರಿಂದ 68 ವರ್ಷ ದೇಶ ಆಳ್ದಂಥವ್ರು ನೀವು. ನಾವು 10 ವರ್ಷ ಮಾತ್ರ ಈಗ ತಾನೆ ನಮ್ಮ ಆಡಳಿತಾವಧಿ ತುಂಬ್ತಾ ಇದೆ. ನಿಮ್ಮ 65 ವರ್ಷದ್ದು ನಮ್ಮ 10 ವರ್ಷದ್ದು ಕಂಪ್ಯಾರಿಸನ್ ಮಾಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.